ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ರವೀಂದ್ರನಾಥ ಟ್ಯಾಗೋರ್ ಜನ್ಮದಿನಾಚರಣೆ ದಾಂಡೇಲಿ. ಮಸ್ಕೇರಿ ಸಾಹಿತ್ಯ ಆರಾಧನೆ ಸಂಸ್ಥೆ ಹಾಗೂ ಭಾರತಿ ಪ್ರಕಾಶನ ದಾಂಡೇಲಿ ಇವರ ಸಂಯುಕ್ತಾಶ್ರಯದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಗೀತಾಂಜಲಿ ಕವಿ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವನಾಥ್ ಭಾಗವತ್ ವಹಿಸಿದ್ದು, ಹಿರಿಯ ಕವಿ ರವೀಂದ್ರ ಲಕ್ಷ್ಮೀಶ ಅವರು ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ರೋಷನ್ ನೇತ್ರಾವಳಿ ಹಾಗೂ ಗೌರವಾತಿಥಿಗಳಾಗಿ ಬುದ್ಧಿವಂತಗೌಡ ಪಾಟೀಲ್, ತೇಜಸ್ ಎನ್ ರಾವ್, ರಮೇಶ್ ಚಂದಾವರ, ರವಿಕುಮಾರ್ ಚೌಹಾಣ್, ಕೃಷ್ಣ ಲಕ್ಷ್ಮೀಶ, ಶ್ರೀನಾಥ್ ಪಾಸಾಲ್ಕರ್ ಮತ್ತು ಅನಂತ ಪುರಾಣಿಕ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪಾಲ್ಗುಣಗೌಡ, ಕೆಟಿ ಶ್ರೀಮತಿ, ಲೋಕೇಶ್, ಪ್ರವೀಣ್ ಸುಲಕೆ, ನಾಗರತ್ನ, ಕಲ್ಪನಾ ಹೆಗಡೆ, ರೇಣುಕಾ ಭಟ್, ರಾಜೇಶ್ ತಳಿಕರ್, ನರೇಶ್ ನಾಯಕ್, ಎಲ್ಎಸ್ ಜನ್ನೂಕರ್, ಸುಭಾಷ್ ನಾಯಕ, ಜಯಾ ನಾಯಕ್ ಹಾಗೂ ನ್ಯಾಯವಾದಿ ಶಾರದಮ್ಮ ಅವರನ್ನು ಸನ್ಮಾನಿಸಲಾಯಿತು. ಮಸ್ಕೇರಿ ನಾಯಕರವರ ಕಿರುಕವನ ಚಂದ್ರ ಚಂದೋಳಿ ಕೃತಿಯ ಕುರಿತು ಸಾಹಿತ್ಯಾಕ್ಷರದಿಂದ ವಿಶ್ಲೇಷಣೆ ನಡೆಯಿತು. ಮಾತನಾಡಿದ ಗಣ್ಯರು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕವಿಗಳು, ಸಾಹಿತಿಗಳು ಹಾಗೂ ಸಮಾಜ ಸೇವಕರನ್ನು ಗುರುತಿಸಿ ಗೌರವಿಸುತ್ತಿರುವ ಮಸ್ಕೇರಿ ನಾಯಕ್ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಊರುಗಳಿಂದ ಆಗಮಿಸಿದ್ದ ಕವಿಗಳು ಕವನ ವಾಚನ ನಡೆಸಿದರು. ಮಸ್ಕೇರಿ ನಾಯಕ್ ಅವರು ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ಮಾಧ್ಯಮಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮವನ್ನು ನಂದಿನಿ ನಾಯಕ್ ಅವರು ನಿರೂಪಿಸಿ ಸ್ವಾಗತಿಸಿ ವಂದನಾರ್ಪಣೆಯನ್ನು ಸಲ್ಲಿಸಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ರಾಷ್ಟ್ರಧ್ವನಿ ನ್ಯೂಸ್ ಅನ್ನು ನೋಡ್ತಾ ಇರಿ. ಸೀಸನ್ ಅಲ್ಲ ಸರ್, ನಮ್ಮ ಮೈಸೂರು ಸಹೋದರಿ ಬನ್ನಿ. ಭೂಮಿ ಬಾಯಿ ಬಾ. ನಾವು ಇಲ್ಲಿ ನನಗೆ 2ನೇ ಸಲ ಇತ್ತು. ಈ ಸಲ ಇಲ್ಲಿ ದಾಂಡೇಲಪ್ಪ ಸನ್ನದಿನ ಒಂದು ಸನ್ಮಾನ ಮಾಡಿದ್ರು. ಒಂದು 25 ವರ್ಷ ಆಗಿಲ್ಲ. ಆಮೇಲೆ ಇವತ್ತು ಮೊನ್ನೆ ನನಗೆ ಫೋನ್ ಮಾಡಿದ್ರು. ಇದರಿಂದ ನಾವು ಎಲ್ಲ ಪೂರ ಅದು ಅಂದ್ರೆ ಮೇಲೆ ಬಟ್ಟಿರಲ್ಲ, ಅಲ್ಲಿ ಹೋಗ್ಬೇಕು. ನಮ್ದೆಲ್ಲ ಗಾಡಿ ಎಲ್ಲ ತಯಾರಾಗಿತ್ತು. ಆಮೇಲೆ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಮಗನಿಗೆ ಇವತ್ತು ಬೇಡ, ನಾವು ಶನಿವಾರ ಹೋಗೋಣ. ಆಯ್ತು. ಇವ್ರದ್ದೇನಿದೆ, ಎಲ್ಲೆಲ್ಲಿ ಸಂದ್ರಿಯ ಮೂಲೆಯಲ್ಲಿ ಎಲ್ಲೆಲ್ಲಿದೆ ಅವ್ನು ಹುಡುಕ್ತಾರೆ. ಅದು ಯಾರು ಕಲಾಕಾರ ಇದ್ದಾರೆ, ಆಮೇಲೆ ಯಾರು ಕವನ ಬರೆಯೋರು ಇದ್ದಾರೆ, ಯಾರು ಸಿಂಗರ್ಸ್ ಇದ್ದಾರೆ, ಅವ್ರು ಹುಡುಕ್ತಾರೆ. ಅವ್ರಿಗೆ ಯಾರೂ ಗುರ್ತ ಮಾಡೋದಿಲ್ಲ. ದೊಡ್ಡ ವ್ಯಕ್ತಿಗಳು ಇದ್ದಾರೆ, ನಮ್ಮ ರಾಜಕಾರಣ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರಿಗೆ ಯಾರೂ ಗುರ್ತ ಮಾಡೋದಿಲ್ಲ. ಅಂಥವ್ರಿಗೆ ಪಾಪ ತಂದು ಇವ್ರು ಹುಡ್ಕೊಂಡು ಬಂದು ಅವ್ರಿಗೆ ಸನ್ಮಾನ ಮಾಡಿ ಸನ್ಮಾನ ಮಾಡಿ ಮಾಡ್ತಾರೆ. ಅವ್ರಿಗೆ ಭಾಳ ಖುಷಿ ಆಗ್ತದೆ. ಕೆಲವರು ನಮ್ಮ ಹತ್ರ ಹೇಳ್ತಾರೆ, ನಮಗೆ ಮಸ್ಕೇರಿ ಸರ ಸನ್ಮಾನ ಮಾಡಿದ್ದಾರೆ, ನಮ್ಗೆ ಯಾರೂ ಗುರ್ತ ಮಾಡ್ತಿದ್ದಿಲ್ಲ, ನಮ್ಗೆ ಭಾಳ ಖುಷಿ ಇದೆ. ನಿಜವಾಗ್ಲೂ ಭಾಳ ಖುಷಿಯಾಗಿದೆ ಅಂತ ಕೆಲವರು ನಮ್ಮಲ್ಲಿ ಶೇರ್ ಮಾಡ್ಕೊಡ್ತಾರೆ. ಅದರಿಂದ ನಮಗೇನಾಯ್ತು, ಇವರು ಬೇಡ, ಇವರೆಲ್ಲ ಬೇಡ ಅಂತ ಹೇಳಿದ್ರು. ಇಲ್ಲ ಸರ್, ಹೆಂಗಾದ್ರೂ ಅವ್ರು ಹೋಗಿಸಿ ನಾವು ಸನ್ಮಾನ ಮಾಡೋದು. ಇವ್ರು ಎಲ್ಲರಿಗೆ ಹಿಡಿದು ಸನ್ಮಾನ ಮಾಡ್ತಾರೆ. ಯಾವ ದೇಶದಿಂದ ನಾವು ಅಂತ ಇವ್ರಿಗೆ ಮಾಡೋದು ಭಾಳ ಎಲ್ಲರೂ ಪರ್ಮಿಷನ್ ತೊಗೊಂಡೆ ನಾವು ಏನು ಮಾಡೋದು. ಇವರು ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅದಕ್ಕೆ ನಾವು ತಂದು ಸನ್ಮಾನ ಮಾಡಿದ್ವಿ. ನಮ್ಮ ಸನ್ಮಾನ